ಗ್ಯಾರಂಟಿ ನ್ಯೂಸ್ ಯೂಟ್ಯೂಬ್ ಲೈವ್ ನಲ್ಲಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಮಾಲ್ಗಳು ಓಪನ್ ಇರುತ್ತಾ, ಸಿನಿಮಾ ಥಿಯೇಟರ್ಗಳು ಓಪನ್ ಇರುತ್ತಾ, ಖಾಸಗಿ ಬಸ್ಗಳು ಓಡಾಟವನ್ನು ಮಾಡ್ತಾ ಇರುತ್ತವಾ ಅಂತ ಎಲ್ಲದಕ್ಕೂ ಕೂಡ ನಾವು ಆನ್ಸರ್ನ ಕೊಡ್ತಾ ಹೋಗ್ತೀವಿ. ಮಾಲ್ ಅಂತ ಬಂದಾಗ ಎಸ್, ಸಿನಿಮಾ ಫಸ್ಟ್ ಶೋ ಇರಲ್ಲ, ಮಧ್ಯಾಹ್ನದ ನಂತರ ಇರುತ್ತೆ. ಖಾಸಗಿ ಬಸ್ಗಳು ಅಲ್ಲಲ್ಲಿ ಸಮಸ್ಯೆಗಳನ್ನ ಕೆಲ ಜನ ಅನುಭವಿಸ್ತಾ ಇದ್ದಾರೆ. ಪ್ರೈವೇಟ್ ಬಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಏನು KR ಮಾರ್ಕೆಟ್ ನಲ್ಲಿ ವ್ಯಾಪಾರ ವಹಿವಾಟು ನೋಡೋದಾದ್ರೆ ಬೆಳಗಿನಿಂದಲೂ ಕೂಡ 3-3ವರೆಗೆ ಎದ್ದು ಬಿಡುತ್ತೆ KR ಮಾರ್ಕೆಟ್. ಹಾಗೆ ನೋಡೋದಾದ್ರೆ ಬೆಳಗಿನ ಜಾವ 5 ಗಂಟೆ ಆಗ್ಬೇಕಾಗಿಲ್ಲ, 3-3ವರೆಗೆ ಅಲರ್ಟ್ ಆಗಿರುತ್ತೆ KR ಮಾರ್ಕೆಟ್. ಇವತ್ತು ಕೂಡ ಅದೇ ರೀತಿಯಾಗಿ ಜನಜಂಗುಳಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಇದೆ. ಹಣ್ಣು ತರಕಾರಿ ಹೂವಿನ ವ್ಯಾಪಾರ ಎಲ್ಲವೂ ಬಲು ಜೋರಾಗಿದೆ. ಎಲ್ಲಿ? ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿ. ಸೊ ಸಿಲಿಕಾನ್ ಸಿಟಿಗೆ ಬಂದ ಬಿಸಿ ತಟ್ಟಿದ್ಯಾ ಅಂದ್ರೆ ಅರ್ಧಂಬರ್ಧ ಅಂತ ಹೇಳ್ಬೋದು. KR ಮಾರ್ಕೆಟ್ ನಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ. ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೋದಂತವ್ರು ಇನ್ನೂ ಕೂಡ ಎಷ್ಟೋ ಕಡೆ ಎದ್ದೇ ಇಲ್ಲ. ಪ್ರತಿಭಟನೆಗಳ ಆರಂಭನೇ ಆಗಿಲ್ಲ. ಬೆಂಗಳೂರಿನಲ್ಲೇ ಜೋರಾಗಿ ಮಾಡ್ತೀವಿ ಬಂದ್ ಅಂದ್ರು, ಪ್ರತಿಭಟನೆ ಆರಂಭ ಆಗಿಲ್ಲ. ಬಸ್ಗಳ ಪಾಡಿಗೆ ಬಸ್ಗಳು ಓಡಾಡ್ತಾ ಇದ್ದಾವೆ, ಹೋಟೆಲ್ಗಳು ಓಪನ್ ಆಗಿವೆ, ವ್ಯಾಪಾರ ವಹಿವಾಟು ಬಲು ಜೋರಾಗೇ ನಡೀತಾ ಇದೆ. ಅದರಲ್ಲೂ ವೀಕೆಂಡ್ ಅಂದ್ರೆ ಕೇಳಬೇಕಾ, ಜನಜಂಗುಳಿ ಕೂಡ ಹೆಚ್ಚಾಗೇ ಇದೆ. ಸದ್ಯ ನೀವು ನೋಡ್ತಾ ಇರುವಂತದ್ದು KR ಮಾರ್ಕೆಟ್ನ ಚಿತ್ರಣ. MS ಪುಂಡಾರ ಹಾವಳಿಯನ್ನ ತಡೆಗಟ್ಟಬೇಕು ಅಂತ ಆರಂಭ ಮಾಡಿದ್ದಂತಹ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಅದರಲ್ಲೂ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ. ಏನು ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿ ಚಿತ್ರಣ ಹೇಗಿದೆ, ವ್ಯಾಪಾರ ವಹಿವಾಟು ಹೇಗೆ ನಡೀತಾ ಇದೆ, ಜನಜಂಗುಳಿ ಇದೆಯಾ, ಬಂದ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ, ಹೇಗಿದೆ ಚಿತ್ರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಕೀರ್ತಿ ಅಲ್ಲಿಂದ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಇಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೆ ಕರ್ನಾಟಕ ಬಂದ್ ಎಷ್ಟರ ಮಟ್ಟಿಗೆ ಆಗಿದೆ, ಎಷ್ಟು ಜನ ಇದಕ್ಕೆ ಕೇರ್ ಮಾಡ್ತಿದ್ದಾರೆ, ಇನ್ನೆಷ್ಟು ಜನ ಡೋಂಟ್ ಕೇರ್ ಅಂತಿದ್ದಾರೆ. ಸದ್ಯಕ್ಕೆ ಇವತ್ತು ನಾನು ರಿಯಾಲಿಟಿ ಚೆಕ್ಗೋಸ್ಕರ, ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ಗೋಸ್ಕರ ನಾವು ಇವತ್ತು KR ಮಾರ್ಕೆಟ್ ಬಳಿ ಇದ್ವಿ. ಸೊ ನಮ್ಮ ಕ್ಯಾಮರಾ ಪರ್ಸನ್ ಶಿವು ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ ದೃಶ್ಯಾವಳಿಗಳನ್ನ. KR ಮಾರ್ಕೆಟ್ ಅಂದ ತಕ್ಷಣ ಯಾವಾಗ್ಲೂ ಜಿಗಿ ಜಿಗಿ ಅಂತಾನೆ ಇರುತ್ತೆ. ಅದೇ ರೀತಿ ಗ್ರಾಹಕರು ಇರ್ತಾರೆ, ವ್ಯಾಪಾರಸ್ಥರು ಇರ್ತಾರೆ. ಪ್ರತಿನಿತ್ಯ ಈ ರೀತಿ ವ್ಯಾಪಾರ ವಹಿವಾಟು ನಡೀತಾನೆ ಇರುತ್ತೆ. ಆದ್ರೆ ಇವತ್ತು ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಸದ್ದು ಗದ್ದಲವನ್ನ ಮಾಡ್ತಿದೆ KR ಮಾರ್ಕೆಟ್ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಒಂದಷ್ಟು ಗ್ರಾಹಕರ ಬಳಿ ನಾನು ಮಾತಾಡಿಸಿದೆ, ಇವತ್ತು ಕರ್ನಾಟಕ ಬಂದ್ಗೆ ನಿಮ್ಮ ಬೆಂಬಲ ಎಷ್ಟಿದೆ ಅನ್ನುವಂಥದ್ದು. ಒಂದಷ್ಟು ಗ್ರಾಹಕರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಯಾಕೆ ಕರ್ನಾಟಕ ಬಂದ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹೇಳಿದ್ರು ಬಂದ್ ಮಾಡ್ತೀವಿ ಅಂತ, ಆದ್ರೆ ಯಾಕೆ ಬೆಂಬಲವನ್ನ ನಾವು ಕೊಡ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಸಹ ಅವರು ಮಾಡಿದ್ರು. ಇನ್ನು ಕೆಲವರಿಗೆ ಯಾಕೆ ಕರ್ನಾಟಕ ಬಂದ್ ಆಗ್ತಿದೆ ಅನ್ನುವಂಥ ವಿಚಾರ ಸಹ ಗೊತ್ತಿಲ್ಲದೆ ಇರೋವಂಥದ್ದು. ಆದ್ರೆ ವಿಚಾರವನ್ನ ಗೊತ್ತಾದಾಗ ನಮ್ಮ ವ್ಯಾಪಾರ ಮೇಲೆ ನಮ್ಗೆ ಅಂದ್ರೆ ನಮ್ಮ ಹೊಟ್ಟೆಪಾಡು. ಸೊ ಹೀಗಾಗಿ ನಾವು ಮಾಡ್ತಿದ್ವಿ, ಬೆಂಬಲವನ್ನ, ನೈತಿಕ ಬೆಂಬಲವನ್ನ ನಾವು ಸೂಚಿಸ್ತೀವಿ ಹೊರತಾಗಿ ಈ ರೀತಿ ನಮ್ಮ ವ್ಯಾಪಾರ ಮೇಲೆ ನಾವೇ ಕಲ್ಲು ಹಾಕೋಣಕ್ಕಾಗೋದಿಲ್ಲ. ನಮ್ಮ ದಿನನಿತ್ಯದ ವ್ಯಾಪಾರ ನಡೀತಾ ಇರ್ತೀವಿ, ನಾವು ಕೂಲಿ ಮಾಡುವಂಥವ್ರು, ನಾವೇನು ದೊಡ್ಡ ಶ್ರೀಮಂತರಲ್ಲ, ಮಿಡಿಲ್ ಕ್ಲಾಸ್ ಜನ. ಹೀಗಾಗಿ ದಿನನಿತ್ಯ ನಾವೇನು ವ್ಯಾಪಾರ ಮಾಡ್ತೀವಿ ಅದರಿಂದ ನಾವು ಹೊಟ್ಟೆ ತುಂಬಿಸ್ಕೋಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಒಂದಷ್ಟು ಈ ಬೆಂಗಳೂರು ಸಿಟಿನಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡಿದ್ರು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಿರೋವಂಥದ್ದು. ಇನ್ನು ಒಂದಷ್ಟು ಜನರು ನೈತಿಕ ಬೆಂಬಲವನ್ನ ಸೂಚಿಸಿರುವಂಥದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಏನು ಇವತ್ತು ಬಂದ್ ನಡೀತಾ ಇದೆ, ಇದಕ್ಕೆ ನಮ್ಮ ಬೆಂಬಲ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಿರೋರು ಒಂದ್ ಕಡೆ, ಆದ್ರೆ ಇನ್ನು ಕೆಲವರು ಬೆಂಬಲವನ್ನ ಸೂಚಿಸ್ತಿಲ್ಲ. ಏನಕ್ಕೆ ಸುಮ್ಮನೆ ಎಲ್ರಿಗೂ ತೊಂದರೆನ ಕೊಡಬೇಕು, ತೊಂದರೆ ಕೊಡದೆ ಬಂದ್ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನ ಹೇಳ್ತಿರೋವಂಥದ್ದು. ಒಟ್ಟಿನಲ್ಲಿ ವ್ಯಾಪಾರ ಕೂಡ ಒಂದಷ್ಟು ಡಲ್ ಆಗಿದೆ, ಒಂದಷ್ಟು ಬಿಸಿ ಮುಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಿರುವಂತಹ ವಿಜುವಲ್ಸ್ ಇದಾಗಿರುವಂಥದ್ದು. ಒಂದಷ್ಟು ಗ್ರಾಹಕರು ಸಹ ಮಾತಾಡೋದ್ರ ಜೊತೆಗೆ ವ್ಯಾಪಾರಸ್ಥರು ಸಹ ಮಾತಾಡಿರೋದು ಏನಂತ ಹೇಳಿದ್ರೆ, ವ್ಯಾಪಾರ ಈಗ ಸದ್ಯಕ್ಕೆ ಡಲ್ ಆಗ್ಬಿಟ್ಟಿದೆ. ನಿನ್ನೆ ಅಷ್ಟೇ ಪ್ರತಿಯೊಬ್ಬರು ನ್ಯೂಸ್ನ ನೋಡಿದ್ದಾರೆ, ಸುದ್ದಿನ ನೋಡಿದ್ದಾರೆ. ಇವತ್ತು ಬಂದ್ ಅನ್ನುವಂಥ ವಿಚಾರ, ಕರ್ನಾಟಕ ಬಂದ್ ಅನ್ನುವಂಥ ವಿಚಾರ ಗೊತ್ತಾದ್ಮೇಲೆ ಒಂದಷ್ಟು ಜನ KR ಮಾರ್ಕೆಟ್ ಕಡೆ ಇವತ್ತು ತಲೆನೇ ಹಾಕಿಲ್ಲ ಅಂತ ಹೇಳ್ತಾರೆ. ಸೊ ಹೀಗಾಗಿ ಬಿಸ್ನೆಸ್ ಡಲ್ ಹೊಡಿತಾ ಇದೆ. ಯುಗಾದಿ ಹಬ್ಬ ಬರ್ತಾ ಇದೆ, ಬಿಸ್ನೆಸ್ ತುಂಬಾ ಜೋರಾಗಿರ್ಬೇಕಿತ್ತು. ಅದು ಕಳೆದ ಒಂದು 10 ದಿನದಿಂದ ಯಾಕೋ ಬಿಸ್ನೆಸ್ ಸಿಕ್ಕಾಬಡೆ ಡಲ್ ಆಗಿದೆ ಅನ್ನುವಂಥದ್ದನ್ನ ವ್ಯಾಪಾರಸ್ಥರು ಹೇಳಿರುವಂಥದ್ದು. ಒಟ್ಟಿನಲ್ಲಿ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ ಹೊರತಾಗಿ ಮಿಕ್ಕಿದಕ್ಕೆ ಡೋಂಟ್ ಕೇರ್ ಅನ್ನುವಂತಹ ಒಂದಷ್ಟು ಗ್ರಾಹಕರು ಜೊತೆಗೆ ವ್ಯಾಪಾರಸ್ಥರು ಸಹ KR ಮಾರ್ಕೆಟ್ ನಲ್ಲಿ ಕಾಣಿಸ್ತಿರುವಂತದ್ದು. ಒಟ್ಟಾರೆ KR ಮಾರ್ಕೆಟ್ ನಲ್ಲಿ ದಿನನಿತ್ಯ ಹೇಗೆ ಒಂದು ವ್ಯಾಪಾರ ನಡೀತಾ ಇತ್ತು ಅದೇ ರೀತಿಯಲ್ಲಿ ಇವತ್ತು ಸಹ ಹಬ್ಬದ ವಾತಾವರಣ ಇರುವಂತದ್ದೇ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ನನ್ನ ಕಲಿ ಕೀರ್ತಿ ಹೇಳ್ತಾ ಇದ್ರು KR ಮಾರ್ಕೆಟ್ನ ಚಿತ್ರಣ ಹೇಗಿದೆ ಅಂತ. ಅಂದ್ರೆ ಅಲ್ಲಿಗೆ ನೀರಸ ಪ್ರತಿಕ್ರಿಯೆ. ಬನ್ನ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಂದ ಜನ ಸೀರಿಯಸ್ ಆಗಿ ತಗೊಂಡ್ರ ಇಲ್ವಾ ಅನ್ನೋದಕ್ಕಿಂತ ಸಂಘಟನೆಗಳು ಸೀರಿಯಸ್ ಆಗಿ ತಗೊಂಡ್ವಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇವರಲ್ಲೇ ಒಗ್ಗಟ್ಟಿಲ್ಲ.
ಇವ್ರುಗಳಲ್ಲೇ ಒಗ್ಗಟ್ಟಿಲ್ಲ ಅಂದ್ಮೇಲೆ ಜನ ಯಾಕೆ ಕೇರ್ ಮಾಡ್ತಾರೆ? ನಿಮ್ಗಳು ಬಂದ್ ಮಾಡ್ತೀವಂತ 5 ಜನ ಮಾತಾಡೋದು, ಇನ್ನು 50 ಜನ ಸುಮ್ಮನಿದ್ ಬಿಟ್ರೆ ನಮ್ಮ ಹೊಟ್ಟೆಪಾಡಿಗೆ ನಾವೇನ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ವ್ಯಾಪಾರ ವಹಿವಾಟಲ್ಲಿ ತೊಡಗಿದ್ದಾರೆ KR ಮಾರ್ಕೆಟ್ನಲ್ಲಿ ಜನ. ಏನೋ ಈ ವ್ಯಾಪಾರ ವಹಿವಾಟಿಗೆ ಸಮಸ್ಯೆ ಆಗ್ತಾ ಇದೆಯಾ? ಬನ್ನ ಬಿಸಿ ಅವ್ರಿಗೆ ತಟ್ಟಿದ್ಯಾ? ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಾರೆ, ಕೇಳೋಣ. ಕರ್ನಾಟಕ ಬಂದಿರೋ ವಿಚಾರ ಗೊತ್ತಿತ್ತಾ ನಿಮಗೆ? ಗೊತ್ತು. ಆದ್ರೂ ಯಾಕೆ KR ಮಾರ್ಕೆಟ್ ಇವತ್ತು ಬೆಂಬಲವನ್ನ ಕೊಟ್ಟಿಲ್ಲ? ಇಲ್ಲ, ಸಪೋರ್ಟ್ ಯಾಕಿಲ್ಲ ನಿಮಗೆ? ಏನೂ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ವ್ಯಾಪಾರ ಚೆನ್ನಾಗಿ ಮಾಡ್ತಾನೆ. ಯಾಕಿಲ್ಲ? ಗೊತ್ತಿಲ್ಲಮ್ಮ, ಅದೇ ಗೊತ್ತಿಲ್ಲ, ಏನಕ್ಕಿಲ್ಲ ಸಪೋರ್ಟು ಗೊತ್ತಿಲ್ಲ. ನಿಮ್ಮದೇ ಆದಂತ ಒಂದು ಸಂಘಟನೆ ಏನಾದರೂ ಇರುತ್ತೆ? ಏನೂ ಇಲ್ಲ, ಏನೂ ಇಲ್ಲ. ಎಲ್ಲರೂ ಆರಾಮಾಗಿ ವ್ಯಾಪಾರ ಎಲ್ಲ ಮಾಡ್ತಾವ್ರೆ. ಅಂದ್ರೆ ಈಗ ಏನು ಕರ್ನಾಟಕ ಬಂದ್ ಅನ್ನೋದಾದ್ರೂ ಗೊತ್ತಾ? ಗೊತ್ತಿಲ್ಲಮ್ಮ. ಈಗ ಕರ್ನಾಟಕ ಡ್ರೈವರ್ ಕಂಡಕ್ಟರ್ ಮೇಲೆ ಮರಾಠಿಯವನು ಹೋಗಿ ಹೊಡೆದಿರುವಂಥದ್ದು. ಮರಾಠಿಯಲ್ಲಿ ಮಾತಾಡೋದು ಕನ್ನಡ ಯಾಕೆ ಮಾತಾಡ್ತೀಯಾ ಅಂತ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡಬೇಕು, ಬೇರೆ ಒಂದಕ್ಕೆ ಭಾಷೆ ಮಾತಾಡಬೇಕು, ಅದು ತಪ್ಪು. ಕರ್ನಾಟಕ ಬಂದಿರೋ ವಿಚಾರ ಗೊತ್ತಿತ್ತಾ ನಿಮಗೆ? ಗೊತ್ತು. ಆದ್ರೂ ಯಾಕೆ KR ಮಾರ್ಕೆಟ್ ಇವತ್ತು ಬೆಂಬಲವನ್ನ ಕೊಟ್ಟಿಲ್ಲ? ಇಲ್ಲ, ಸಪೋರ್ಟ್ ಯಾಕಿಲ್ಲ ನಿಮಗೆ? ಏನೂ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ವ್ಯಾಪಾರ ಎಲ್ಲರಿಗೂ ಗೊತ್ತು ಮೇಡಮ್, ನಮ್ಮೊಬ್ಬರಿಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಆಲ್ಮೋಸ್ಟ್ KR ಮಾರ್ಕೆಟ್ ಅಲ್ಲಿ ಕೇಳಿದಂತಹ ಅವ್ರು ಹೇಳಿದ್ರು ಇಲ್ಲ ನಮಗೆ ಬಂದಿರೋ ವಿಚಾರನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಒಬ್ಬೊಬ್ರು ಗೊತ್ತಿರಲ್ಲ, ನಮಗೆ ಗೊತ್ತಿದೆ. ಸೊ ಗೊತ್ತಿದ್ರು ಯಾಕೆ ಬೆಂಬಲ ಇಲ್ಲ ಅಂತ? ಬೆಂಬಲನ ಒಟ್ಟಪಾಡು ಮಾಡಬೇಕಲ್ಲ. ಬೆಂಬಲ ಕೊಟ್ಟರೆ ಹೊಟ್ಟೆಪಾಡು ಯಾರು ಕೊಡ್ತಾರೆ? ಕರ್ನಾಟಕ ಕನ್ನಡ ಅಭಿಮಾನ ನಮ್ಮಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ. ಇರುತ್ತೆ ಹೌದು, ಅದನ್ನ ಯಾವಾಗ ವ್ಯಕ್ತಪಡಿಸ್ತಾರೆ? ಯಾವಾಗ ಏನಕ್ಕಾರ ವ್ಯಕ್ತಪಡಿಸ್ಬೋದಾಗಿತ್ತು, ಇದು ಯಾವ ಇದಕ್ಕಿಂತ ವ್ಯಕ್ತಪಡಿಸೋಣ. ಕನ್ನಡ ಕಂಡಕ್ಟರ್ಗೊಬ್ಬ ಮರಾಠಿಯನ್ನು ಹೊಡೆದಿರೋ ಅಂಥದ್ದು, ನೀನು ಮರಾಠಿಯಲ್ಲಿ ಮಾತಾಡು, ಕರ್ನಾಟಕದಲ್ಲಿ ಕನ್ನಡ ಬೇಡವಾ ಅಂತ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಅವನು ಬಿಟ್ಟರೆ ಬೇರೆ. ಕರ್ನಾಟಕ ಬಂದಿರುವಂತಹ ವಿಚಾರ KR ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈ ವಿಚಾರವಾಗಿ ಏನು ಹೇಳ್ತೀರಾ ಮೇಡಮ್? ಇದು ಆ್ಯಕ್ಚುಲಿ ಡೈಲಿ ಹೆಂಗೆ ನಡೀತಿದೆ ಆ ಥರ ನಡೀತಾ ಇದೆ ಮೇಡಮ್. ವ್ಯಾಪಾರ ಸ್ವಲ್ಪ ಡಲ್ ಇದೆ. ಒಂದು ಮಂತ್ ಆಗಿದೆ, ಒಂದು ಮಂತಿಂದನೂ ತುಂಬ ಕಡಿಮೆ ನಡೀತಾ ಇರೋದು. ಕರ್ನಾಟಕ ಬಂದಿರೋದು ಇಲ್ಲಿ ಗೊತ್ತಿದೆ, ಬಟ್ ಆದ್ರೂ ಇಲ್ಲಿ ಮಾರ್ನಿಂಗ್ ನಡೆಯೋದ್ರಿಂದ ಎಂದಿನಂತೆ KR ಮಾರ್ಕೆಟಲ್ಲಿ ವ್ಯಾಪಾರಗಳು ನಡೀತಾನೆ ಇದೆ ಯಾಕೆ ಬೆಂಬಲ ಇಲ್ಲ ಮೇಡಮ್. ಈಗ ವ್ಯಾಪಾರ ಅವರು ಹೊಟ್ಟೆಪಾಡು ನಡೆಸಲೇಬೇಕು ಅವರು, ಯಾಕಂದರೆ ತುಂಬ ಜನ ನೋಡಿಬೇಕಾದ್ರೆ ಎಷ್ಟು ಕಷ್ಟದಿಂದ ಇದ್ದಾರೆ, ಎಷ್ಟು ಕಷ್ಟ ತುಂಬ ಇದೆ. ಅದಕ್ಕೋಸ್ಕರ ಅವರು ಮಾರ್ನಿಂಗ್ 3 o'clock 8 o'clockವರೆಗೂ ಮಾಡೇ ಮಾಡ್ತಾರೆ ಮೇಡಮ್. ಅದರಿಂದ ಮೇಲೆ ಇಲ್ಲಿ ಏನೂ ಇದಿರಲ್ಲ. ಆ ಕಡೆ ಬೇಕಾದ್ರೆ 10 ಗಂಟೆ ಮೇಲಿಂದ ಬಂದು ಮಾಡ್ಕೊಳ್ಳಿ ಬೇಕಾದರೆ. ಈಗ ಕರ್ನಾಟಕ ಬಂದಿರೋದು ಮಾಡೋದು ಬೆಳಿಗ್ಗೆನೇ ಮಾಡಲ್ವಲ್ಲ ಯಾರೂ, ಮಾಡೋದು 10 ಗಂಟೆ ಮೇಲೆ, ಇಲ್ಲಾಂದರೆ 9 ಗಂಟೆ ಮೇಲೆ. ಬಟ್ ಇವರು 8 ಗಂಟೆ 8:30 ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲೆಲ್ಲ. ಇನ್ನು ಖಾಸಗಿ ಬಸ್ಗಳ ಸಂಚಾರಕ್ಕೆ ಬನ್ನ ಬಿಸಿ ತಟ್ಟಿದ್ಯಾ ಅಂದ್ರೆ ಇಲ್ಲ. ದೂರಗಳಿಗೆ ಹೊರಟು ನಿಂತ